ನಮಸ್ತೆ. ಬನ್ನಿ ಇವತ್ತು ಬೀಟ್ರೂಟ್ ಸಬ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಈಗ ಚಟಪಟ ಅಂತ ಇದೆ. ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ ಹಾಕ್ಕೊತೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಕಡಲೆಬೇಳೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಇದು ಫಾಸ್ಟಾಗಿ ಮಾಡ್ಬೋದು. ಟಿಫನ್ನಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೇಗಿದೆ ಅಂತ. ನಾನು ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಅದೆರಡೂ ಆಯಿಲಲ್ಲಿ ಫ್ರೈ ಮಾಡ್ಕೊಬಿಡೋಣ. ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೇಕು, ಏಕೆ ಅಂದರೆ ಸ್ವೀಟ್ ಇರುತ್ತಲ್ಲ ಬೀಟ್ರೂಟು. ಸೊ ನಾನಿವಾಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ತುಂಬ ಸಣ್ಣಕ್ಕೆ ಹೆಚ್ಚಿಲ್ಲ, ದಪ್ಪ ದಪ್ಪಗೆ ಹೆಚ್ಚಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಬಿಡೋಣ. ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಬರುತ್ತೆ ಬೀಟ್ರೂಟ್ ತುರಿದ್ಬಿಟ್ಟು ಮಾಡು, ಚೆನ್ನಾಗಿರುತ್ತೆ, ಅದೇನು ಯಾವಾಗಲೂ ಬೇಯಿಸ್ಬಿಟ್ಟು ಮಾಡ್ತೀಯಲ್ಲ ಅಂತ. ಸೊ ತುರಿದ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಘುನೂ ಹೇಳ್ತಿದ್ರು ತುರ್ದು ಮಾಡು ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಸ್ವೀಟಾಗಿರುತ್ತೆ, ಹಸಿಯಾಗಿರುತ್ತೆ ಅಂತ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ಏನಾದ್ರು ಆಗಲಿ ಟ್ರೈ ಮಾಡಿಬಿಡೋಣ ಅಂತ ಮಾಡಿದೆ. ಚೆನ್ನಾಗಿತ್ತು. ನೆಕ್ಸ್ಟ್ ಅದಕ್ಕೆ ತುರಿದಿರೋ ಅಂಥ ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ. ಅದು ರಸ ಏನು ಹಿಂಡಿಲ್ಲ, ತೊಳೆದ್ಬಿಟ್ಟು ನೀಟಾಗಿ ತುರಿದಿದ್ದೀನಿ. ನಾನು ಒಂದು 4ರಿಂದ 5 ಬೀಟ್ರೂಟ್ ಇತ್ತು, ಅದನ್ನು ತುರಿದು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡಯಟ್ ಮಾಡೋರಿಗೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತಂತೆ. ಸೊ ಬೀಟ್ರೂಟ್ ತಿನ್ನಬೇಕು, ತುಂಬ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಡಯಟ್ ಮಾಡೋರೆಲ್ಲ ಜ್ಯೂಸ್ ಎಲ್ಲ ಕುಡಿತಾರೆ. ಇದನ್ನು ಫೇಸಿಗೆಲ್ಲನೂ ಅಪ್ಲೈ ಮಾಡ್ತಾರೆ, ಏಕೆ ಅಂದರೆ ಇದರಲ್ಲಿ ತುಂಬ ಫೇಸ್ ಗ್ಲೋ ಬರೋ ಅಂಥ ಕಂಟೆಂಟ್ ಇದೆ ಅಂತ. ನೋಡಿ ಇವಾಗ ನೀಟಾಗಿ ಫ್ರೈ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕೊಂಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಹಾಕಿರೋ ಅಂಥ ಮೆಣಸಿನ್ಕಾಯಿ ಖಾರ ಇಲ್ಲ, ಸೊ ನಾನು 10ರಿಂದ 11 ಹಾಕ್ಬಿಟ್ಟೆ. ಈಗ ತುರಿದಿರೋ ಅಂಥ ಕಾಯಿ ತುರಿನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದು ಸಲ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ನೋಡಿ. ಹಿಂಗೆ ನಾನು ಅದು ಫುಲ್ಲು ಮೆತ್ತಗಾಗುತ್ತೆ, ಚೆನ್ನಾಗಾಗಲ್ಲ ಅಂದ್ಕೊಂಡೆ. ಆ ಥರ ಮೆತ್ತಗೇನೂ ಆಗಲಿಲ್ಲ, ತುರಿ ಅದೇ ಥರ ಇತ್ತು. ಎಲ್ಲ ನೀಟಾಗಿ ಅದೆಲ್ಲ ಮೆಣಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸು ಈ ಥರ ಮುಚ್ಚಿಬಿಡಿ. ಮುಚ್ಚಿ ಅವಾಗವಾಗ ತೆಗೆದ್ಬಿಟ್ಟು ಕೈಯಾಡಿ, ಇಲ್ಲಾಂದರೆ ತಳ ಒತ್ತಿಬಿಡುತ್ತೆ. ನಾನೀಗ 5 ಮಿನಿಟ್ಸು ಅದನ್ನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ ಇವಾಗ ಲಿಡ್ ಓಪನ್ ಮಾಡಿದೆ. ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ, ಬೀಟ್ರೂಟ್ ಸಬ್ಜಿ ರೆಡಿಯಾಗಿದೆ. ಈಗ ಬೀಟ್ರೂಟ್ ಸಬ್ಜಿಗೆ ಚಪಾತಿ ಬೇಕಲ್ಲ, ನೋಡಿ ಇಲ್ಲೇ ಚಪಾತಿ ಅರಿತಾ ಇದ್ದೀನಿ. ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಈ ಥರದ್ದಿರಬೇಕು. ಸೊ ಈಗ ಚಪಾತಿ ಮಾಡಿದ್ದೀನಿ, ಆರಾಮಾಗಿ ತಿಂದು ಹೋಗ್ಬಿಡ್ತಾನೆ. ಚಪಾತಿ ರೆಡಿ ಆಯಿತು. ನಾನು ಚಪಾತಿನ ಹಾಟ್ ಬಾಕ್ಸಲ್ಲಿ ಇಡ್ತೀನಿ, ಏಕೆ ಅಂದರೆ ಬೇಗ ಮಾಡಿರ್ತೀನಿ 6 o'clock ಹಂಗೆ, ಅದು ಆರಬಾರ್ದು ಅಂತ ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ನೋಡಿ ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.